ಆ, ಎಲ್ರಿಗೂ ನಮಸ್ಕಾರ. ಅವಳು ಅಮ್ಮ ಎಂದರೆ ಅಮ್ಮ ಮಾತ್ರ ಅನ್ನೋ ಪ್ರಬಂಧದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ. ಮೈಸೂರು ವಿಶ್ವವಿದ್ಯಾನಿಲಯದ BSc ಮತ್ತು BCA ಓದ್ತಿರುವಂಥ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಗಂಗೋತ್ರಿ ಅಂತ ಕನ್ನಡ ಪಠ್ಯಪುಸ್ತಕ ಇದೆ. ಅದರಲ್ಲಿರೋ ಪದ್ಯ ಭಾಗ ಮತ್ತು ಗದ್ಯ ಭಾಗ ಅನ್ನೋ 2 ಭಾಗಗಳಲ್ಲಿ ಗದ್ಯ ಭಾಗದ 2ನೇ ಪಾಠವಾಗಿ ಅವಳು ಅಮ್ಮ ಎಂದರೆ ಅಮ್ಮ ಮಾತ್ರ ಅನ್ನೋ ಪ್ರಬಂಧವನ್ನು ಇಟ್ಟಿದ್ದಾರೆ. ಇದನ್ನು ನಮ್ಮ ನಡುವಿನ ಸಂವೇದನಾಶೀಲ ಲೇಖಕರಾದಂಥ ರವೀಂದ್ರ ಭಟ್ ಅವರು ಬರೆದಿದ್ದಾರೆ. ನಾವೀಗಾಗಲೇ ಕಳೆದ ವಿಡಿಯೋಗಳಲ್ಲಿ ಲೇಖಕರ ಪರಿಚಯ, ಅದರ ಪ್ರಬಂಧದ ವಸ್ತುವಿನ ಪರಿಚಯ ಮತ್ತು ಪ್ರಬಂಧದಲ್ಲಿ ಬರುವಂಥ ಇಬ್ಬರು ತಾಯಂದಿರು ದೀಪ ಮತ್ತು ರಾಣ ತಮ್ಮ ಕಿವುಡು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡ ಇಬ್ಬರು ತಾಯಂದಿರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ಅದರ ಪ್ರೋಸೆಸ್ಗಳನ್ನ ಕೂಡ ನಾವು, ಅಂದರೆ ಪ್ರಕ್ರಿಯೆಗಳು ಅಂಥ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವಂಥ ಹಂತಗಳು ಎಷ್ಟು ಕಠಿಣವಾಗಿರ್ತವೆ ಮತ್ತು ಎಷ್ಟು ವಿಧವಾಗಿರ್ತವೆ ಅನ್ನುವಂಥ ಸನ್ನಿವೇಶಗಳನ್ನ ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗ ಅವರು ಹೇಗೆ ಯಶಸ್ವಿಯಾಗ್ತಾರೆ, ಎಲ್ಲವನ್ನ ಆ ಮಗುವಿಗೆ ಮಂದಟ್ಟು ಮಾಡಿಸೋ ಪ್ರಯತ್ನ ಹೇಗೆ ಮಾಡ್ತಾರೆ ಅಂತ ನಾವು ಅದನ್ನು ನೋಡುವ. ಕಳೆದ ಇದರಲ್ಲಿ ದೈನಂದಿನ ಬದುಕಿನ ಚಟುವಟಿಕೆಗಳು, ಅಂದರೆ ಬೆಳಗ್ಗೆ ಅವನು ಹೇಳೋದಕ್ಕಿಂತ ಮುಂಚೆ ಯಾವುದ್ರಲ್ಲಿ ಮಲಗಿದ್ದ, ಏನು ಹೊತ್ಕೊಂಡಿದ್ದ, ಎದ್ದು ಕೂಡಲೇ ಏನು ಮಾಡಬೇಕು, ಬ್ರಷ್ ಮಾಡಿದ್ನ, ಮುಖ ತೊಳೆದ್ನ, ಹಾಲು ಕುಡಿದ್ನ, ತಿಂಡಿ ತಿನ್ನ, ಇವತ್ತು ಯಾವ ದಿನ, ಯಾವ ವಾರ, ಯಾವ ಸಮಯ ಇದು, ಈ ಥರದ್ದೆಲ್ಲವನ್ನು ಮಗುವಿಗೆ ಕಲಿಸೋ ಪ್ರಯತ್ನವನ್ನು ಇದರಲ್ಲಿ ಮಾಡ್ತಾಳೆ. ಮತ್ತು ಆ ಮಗು ಎಲ್ಲವನ್ನೂ ಸ್ಪಷ್ಟವಾಗಿ ಉಚ್ಚರಿಸಬೇಕು ಅನ್ನೋ ಕಾರಣಕ್ಕೆ ತಾನು ಹೇಳ್ಕೊಟ್ಟ ಪ್ರತಿ ಪದವನ್ನು ಮಗು ಉಚ್ಚರಿಸುವಂತೆ ನೋಡ್ಕೊಳ್ತಾಳೆ. ಆ ಉಚ್ಚಾರ ಮಾಡಬೇಕಾದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಮಸ್ಯೆ ಇರುತ್ತೆ. ಈಗ ಕಿವಿ ಕೇಳದಿರುವಂಥ ಮಕ್ಕಳು ಮಾತನ್ನು ಕಲಿಯೋ ಪ್ರಕ್ರಿಯೆಯಲ್ಲಿ ಪದಗಳನ್ನ ಉಚ್ಚಾರ ಮಾಡಬೇಕಾದ್ರೆ ತಮ್ಮ ಎದುರಿನವರು ಹೇಗೆ ತುಟಿ ಚಲನೆಯನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಆಯಾ ಪದಗಳನ್ನ ಅವರು ಉಚ್ಚರಿಸ್ತಾರೆ. ಆದರೆ ಎಲ್ಲ ಪದಗಳ ಉಚ್ಚಾರಣೆಯನ್ನು ತುಟಿ ಚಲನೆಯಲ್ಲೇ ತಿಳ್ಕೊಂಡು ನಾವು ಪ್ರತಿಕ್ರಿಯಿಸೋಕ್ಕಾಗೋದಿಲ್ಲ. ಕೆಲವು ಮಾತುಗಳು ನಾವು ಮೂಗಲ್ಲಿ ಮಾತಾಡ್ತೀವಿ, ಕೆಲವನ್ನ ಕಂಠದಲ್ಲಿ ಮಾತಾಡ್ತೀವಿ. ಇಂಥ ಮಾತುಗಳನ್ನ ಆ ಕಿವುಡು ಮಕ್ಕಳು ವಾಪಸ್ ಮಾತಾಡಲಿಕ್ಕೆ, ಉಚ್ಚರಿಸಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಾರ್ಗಗಳ ಮೂಲಕ ಆ ಮಕ್ಕಳಿಗೆ ಆ ಮಾತುಗಳನ್ನ, ಆ ಧ್ವನಿಯನ್ನು ಹೊರಡಿಸೋ ಕ್ರಿಯೆಯನ್ನು ಹೇಳ್ಕೊಡ್ಬೇಕಾಗತ್ತೆ. ಇಂಥ ಎಲ್ಲ ಪ್ರಯತ್ನಗಳನ್ನೂ ಅವರು ತಾಯಂದಿರು ಮಾಡಿ ತಮ್ಮ ಮಕ್ಕಳನ್ನು ಸ್ಪಷ್ಟವಾಗಿ ಮಾತಾಡೋ ರೀತಿಯಲ್ಲಿ ತಯಾರು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಈ ಪ್ರಕ್ರಿಯೆ ಇದೆಯಲ್ಲ, ಇಂಥ ಕಿವುಡು ಮಗುವನ್ನು ಸಾಮಾನ್ಯ ಮಗುವಿನಂತೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಇದರಲ್ಲಿ ಆ ತಾಯಿ ಭಾಳ ಶ್ರಮ ಪಡ್ತಾಳೆ. ತುಂಬ ಪ್ರಯತ್ನಗಳಿರ್ತದೆ. ಅದೊಂದು ಹೋರಾಟ, ಅದೊಂದು ಯಜ್ಞ ಅಂತ ನಾನು ಕಳೆದ ಸಂದರ್ಭದಲ್ಲಿ ಹೇಳಿದ್ದೀನಿ. ಯಾಕೆ ಅಂದರೆ ತಾಯಿಯ ಈ ಪ್ರಯತ್ನ ಬಹಳ ಅಮೂಲ್ಯ, ಶ್ರೇಷ್ಠ, ಭಾಳ ನಿರ್ವ್ಯಾಜ್ಯವಾದ್ದು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಮನುಷ್ಯ ಮೂಲಭೂತವಾಗಿ ಸ್ವಾರ್ಥಿ, ತನ್ನ ಸಮಯವನ್ನು ಪೂರ್ತಿಯಾಗಿ ಯಾರಿಗೂ ಕೊಡಲಾರ. ಈಗ ನಾವು ಎಲ್ಲ 8 ಗಂಟೆ ಡ್ಯೂಟಿ ಮಾಡೋವಂಥವ್ರು, ನಾವು 8 ಗಂಟೆ ಎಲ್ಲರೂ ಹೊರಗಡೆಗೆ ಹೋಗಿ ಕೆಲಸ ಮಾಡಿ ಬಂದರೆ ಇನ್ನು ಉಳಿದ ಸಮಯ ರೆಸ್ಟು, ನನ್ನ ಸ್ವಂತಕ್ಕೆ ಬಳಸ್ಕೊಳ್ಳೋದು ಇತ್ಯಾದಿ ಎಲ್ಲ ಯೋಚನೆ ಮಾಡ್ತೀವಿ. ಆದರೆ ಈ ಪಾಠದಲ್ಲಿ ಬರುವಂಥ ಇಬ್ಬರು ತಾಯಂದಿರು ನಮಗೆ ಬೆಳಗ್ಗೆ ತನ್ನ ಮಗು ಹೇಳೋದಕ್ಕಿಂತ ಮುಂಚೆ ಎದ್ದು ಆ ಮಗುವಿಗೆ ಕಲಿಸ್ಲಿಕ್ಕೆ ಶುರು ಮಾಡಿದವರು, ಆ ಮಗುವಿನ ಜೊತೆ ಶಾಲೆಗೆ ಹೋಗಿ ಶಾಲೆಯಲ್ಲಿ ಆ ಮಗುವಿನ ಜೊತೆ ಮಕ್ಕಳಾಗಿ ಕಲಿತು ಮತ್ತೆ ವಾಪಸ್ಸು ಮನೆಗೆ ಬಂದು ಅವನಿಗೆ ಮನೆಯಲ್ಲಿ ಉಳಿದ ವಿವರಗಳನ್ನೆಲ್ಲ ಕಳಿಸಿ ಅವನು ಮಲಗೋವರೆಗೂ ಅವನ ಪಕ್ಕದಲ್ಲೇ ಇದ್ದು ಅವನು ಯಾವಾಗ ಮಲ್ಕೋಬೇಕು, ಹೇಗೆ ನಿದ್ದೆ ಮಾಡಬೇಕು ಇತ್ಯಾದಿಯಲ್ಲಿ ಹೇಳ್ಕೊಟ್ಟು ಆಮೇಲೆ ಇವರು ಮಲಗಲಿಕ್ಕೆ ಹೋಗ್ತಾರೆ. ಮಲಗಲಿಕ್ಕೆ ಹೋದಾಗಲೂ ಆವಾಗ ಸ್ವಲ್ಪ ಮಟ್ಟಿಗೆ ತನ್ನ ಸ್ವಂತ ಕೆಲಸ ಮಾಡಿಕೊಂಡು ಮತ್ತು ನಾಳೆ ತನ್ನ ಮಗುಗೆ ಏನು ಕಲಿಸ್ಬೇಕಂತೇಳಿ ಯೋಜನೆ ಹಾಕೊಂಡು ಮಲಗಿಕೊಳ್ತಾರೆ. ಅದರಿಂದ ಇಂಥ ತಾಯಂದಿರ ದುಡಿಮೆಯ ಸಮಯ ಅಂತ ನೀವು ಲೆಕ್ಕ ಹಾಕೋಕ್ಕೆ ಹೋದರೆ ಅಲ್ಲಿ ಸಮಯನೇ ಇರೋದಿಲ್ಲ. ಮಲಗೋ ಒಂದಷ್ಟೊತ್ತು ಬಿಟ್ಟರೆ ಉಳಿದ ಅಷ್ಟೂ ಸಮಯ ಅವರು ತಮ್ಮ ಮಕ್ಕಳಿಗೋಸ್ಕರ ತೆತ್ಕೊಂಡಿರ್ತಾರೆ, ಅರ್ಪಿಸ್ಕೊಂಡಿರ್ತಾರೆ. ಇಂಥ ತಾಯಂದಿರ ಅಪಾರವಾದ ತ್ಯಾಗ ಗುಣವನ್ನು, ಸಹನೆ ಗುಣವನ್ನು, ಹೋರಾಟದ ಗುಣವನ್ನು ಈ ಪ್ರಬಂಧದಲ್ಲಿ ತಿಳ್ಕೊಳ್ಳೋಕ್ಕೆ ನಾವು ತಿಳ್ಕೊಂಡಿದ್ದೀವಿ ಈಗಾಗಲೇ. ಅದರಿಂದ ಅಮ್ಮ ಭಾಳ ಶ್ರೇಷ್ಠ. ಅದಕ್ಕೆ ಅವಳ ಅಮ್ಮ ಅಂದರೆ ಅಮ್ಮ ಮಾತ್ರ. ಈ ದಿಶೆಯಲ್ಲಿ ಅವಳು ಉಳಿದ ಯಾವ ಪಾತ್ರಗಳು, ಪತ್ನಿ ಪಾತ್ರ, ಸೊಸೆ ಪಾತ್ರ, ಅತ್ತಿಗೆ ನಾದಿನಿ ಪಾತ್ರ, ಇವ್ಯಾವನ್ನೂ ನಿರ್ವಹಿಸಲಾರಳು. ಕಡೆಗೆ ತನ್ನ ನೆರೆಹೊರೆಯವರ ಹತ್ರ ಸಾಂದರ್ಭಿಕರು 4 ಮಾತಾಡುವಷ್ಟು ಪುರ್ಸೊತ್ತು ಅಂತ ತಾಯಂದಿರಿಗೆ ಇರೋದಿಲ್ಲ. ಇನ್ನು ಮಗುವಿಗೆ ಕಲಿಸೋದು ಹೇಗೆ ಅಂತೇಳಿ ನಾನು ಆಗಲೇ ಹೇಳಿದ್ದೀನಿ. ಮೊದಲು ಬಾಲ್ ಹೇಳ್ಕೊಡ್ತಾಳೆ.
ಆ ಬಾಲ್ನ ವಿವಿಧ ಗಾತ್ರ, ಸ್ವರೂಪ, ಬಣ್ಣ, ಆ ಬಣ್ಣಗಳು ಹೇಳ್ಕೊಡುವಾಗ ವಿವಿಧ ಬಣ್ಣಗಳ ಹೂವಿನ ಬಗ್ಗೆ ಹೇಳ್ಕೊಡುವಾಗ ಹೂವಿನ ಗಿಡದ ರೆಂಬೆ, ಕೊಂಬೆ, ಕಾಂಡ, ಬೇರು, ಚಿಗುರು, ಮತ್ತು ಆ ಗಿಡದಲ್ಲಿ ಹೂವಿನ ಮೇಲೆ ಬರುವಂಥ ದುಂಬಿ, ಹೀಗೆ ಒನ್ ಬೈ ಒನ್ ಒಂದಾದ್ಮೇಲೆ ಒಂದು ಮಗುವಿಗೆ ಒಂದಾದ್ಮೇಲೆ ಒಂದು ಹೇಳ್ಕೊಡೋದ್ರ ಮೂಲಕ ಎಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾಳೆ. ನೀವು ಅದನ್ನು ಪರಿಪರಿಯಾಗಿ ಗಮನಿಸ್ಬೋದು. ಆದರೆ ಇದೆಲ್ಲ ಒಟ್ಟಿಗೆ ಒಂದೇ ಪ್ರೋಸೆಸ್ಸಲ್ಲಿ ನಡೀತದ ಅಂತ ಯೋಚನೆ ಮಾಡಬೇಕು. ಜೊತೆಗೆ ಇವನ್ನ ಸಾಮಾನ್ಯ ಮಕ್ಕಳು ಕಲಿಯುವಂಥ ಪ್ರಕ್ರಿಯೆಯನ್ನು ನೀವು ಗಮನಿಸಬೇಕು. ಈಗ ಸಾಮಾನ್ಯ ಮಗುವಿಗೆ ನಾವು ಒಂದನ್ನು ತೋರಿಸಿ ಇನ್ನೊಂದ್ರ ಬಗ್ಗೆ ಹೇಳ್ತಿದ್ರೆ ಸುಲಭವಾಗಿ ಸ್ಪಷ್ಟವಾಗಿ ಗ್ರಹಿಸ್ಬಿಡುತ್ತೆ. ಈ ಸಾಮಾನ್ಯ ಮಕ್ಕಳು ಹೆಂಗಿರ್ತಾರೆ ಅಂದರೆ ಕಿವಿ, ಕಣ್ಣು, ಮೂಗು ಎಲ್ಲ ಚೆನ್ನಾಗಿರೋ ಮಕ್ಕಳು ಜಗತ್ತಿನ ವಿಚಾರಗಳನ್ನ ಕಲಿಯುವಾಗ ಹೆಂಗಿರ್ತಾರೆ ಅಂದರೆ, ಈ ಹಳ್ಳಿ ಕಡೆ ಹೇಳ್ತಾರೆ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾನೆ ಅವನು ಅಂತ. ಅಂದರೆ ಒಂದು ಹೇಳ್ಕೊಟ್ರೆ ಆ ಥರದ್ದು 100 ಕಲಿತವೆ ಯಾವು ಸಾಮಾನ್ಯ ಮಕ್ಕಳು. ಆದರೆ ಕಿವುಡು ಮಕ್ಕಳಲ್ಲಿ ನಾವು ಈ ಪ್ರಕ್ರಿಯೆಯನ್ನು ಕಾಣಲಿಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ನಾವು ಬಿಡಿಸಿ ಹೇಳಿ ತಿಳಿಸಿ ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಇದು ಸುಲಭವಾದಲ್ಲ, ಸರಳವಾದಲ್ಲ, ಸಹಜವಾದಲ್ಲ. ಅದರಿಂದ ಅವ್ರ ತಾಯಂದಿರು ಭಾಳ ಶ್ರಮಪೂರ್ವಕವಾಗಿ ಸರ್ವಕಾಲವೂ ತಮ್ಮ ಮಕ್ಕಳಿಗೆ ಕಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈಗ ಶಾಲೆಯಲ್ಲಿ ಮಕ್ಕಳ ರೀತಿಯಲ್ಲೇ ಮಕ್ಕಳ ಜೊತೆಗೆ ಶಾಲೆಗೆ ಹೋಗಿ ಅವರು ಶಿಕ್ಷಕರು ಮಕ್ಕಳಿಗೆ ಹೇಗೆ ಕಲಿಸ್ತಾರೆ ಅದನ್ನು ನೋಡ್ಕೊಂಡು ಅದೇ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಕಲಿಸುವ ಪ್ರಯತ್ನವನ್ನು ಅಮ್ಮಂದಿರು ಮಾಡ್ತಾರೆ. ಆದರೆ ಆ ಟೆಕ್ನಿಕನ್ನು ಅಂದರೆ ಮಕ್ಕಳಿಗೆ ಕಲಿಸುವ ತಂತ್ರವನ್ನು ಶಾಲೆಯಲ್ಲಿ ಬಂದಿದ್ದನ್ನು ಮನೇಲಿ ಶುರು ಮಾಡ್ತಾರೆ. ಜೊತೆಗೆ ಶಾಲೆಯಲ್ಲಿ ಕಲಿಸಿದಷ್ಟೇ ಈ ಮಕ್ಕಳಿಗೆ ಕಲಿಸಿದ್ರೆ ಸಾಕಾಗಲ್ಲ. ಈಗ ಮಾಮೂಲಿ ಮಕ್ಕಳು ಶಾಲೆಗೆ ಹೋಗಿ ಕಲಿತಾರೆ, ಈ ಮಕ್ಕಳು ಶಾಲೆಗೆ ಹೋಗಿ ಕಲಿತಾರೆ. ಆದರೆ ಮಾಮೂಲಿ ಮಕ್ಕಳಿಗೆ ಶಾಲೆಯಲ್ಲಿ ಕಲಿತದನ್ನು ಇತರೆ ಕಲಿಕೆ ಜೊತೆ ವಿಸ್ತರಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅಂದರೆ ಬೇರೆಯವ್ರು ಮಾಡಿದ್ದನ್ನು ನೋಡಿ ಅವ್ರು ಮಾತಾಡಿದ್ದನ್ನು ಕೇಳಿಕೊಂಡು ಅವ್ರು ಆ ಥರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ವಿಶೇಷ ಚೇತನ ಮಕ್ಕಳಿಗೆ ಈ ಅವಕಾಶ ಇರೋದಿಲ್ಲ. ಅದರಿಂದ ಅವ್ರ ತಾಯಂದಿರು ಏನು ಮಾಡ್ತಾರೆ ಅಂದರೆ ಶಾಲೆಯಲ್ಲಿ ಕಲಿತು ಬಂದ ಮಕ್ಕಳನ್ನ ಅದೇ ತಾಂತ್ರಿಕತೆಯನ್ನು ಬಳಸ್ಕೊಂಡು ಮತ್ತೆ ಮನೆಯಲ್ಲಿ ವಿವಿಧ ರೀತಿಯ ವಿವರಗಳನ್ನ, ವಿಚಾರಗಳನ್ನ, ವಸ್ತುಗಳನ್ನ ಪರಿಚಯ ಮಾಡಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಮನೆಯೊಳಗೆ ಬಂದ ಕೂಡಲೇ ಮನೇಲಿ ಪಾಠ ಶುರುವಾಗ್ತದೆ. ಮನೆಯಲ್ಲಿ ಕುಟುಂಬದ ಸದಸ್ಯರ ಜೊತೆಗೆ ಅವ್ರನ್ನ ಪರಿಚಯ ಮಾಡಿಕೊಡೋದು, ಅವ್ರ ಜೊತೆಗೆ ಆಡೋದು, ಅವ್ರ ಜೊತೆ ಕಳೆಯೋದು, ಒಬ್ಬೊಬ್ಬರ ಇದನ್ನು ಅನುಕರಿಸೋದು. ಅಂದರೆ ಮನೆಗೆ ಬಂದ ಕೂಡಲೇ ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ಆ ಮಗುವಿನ ಒಡನಾಟವನ್ನು ಶುರು ಮಾಡ್ತಾರೆ. ಅವರು ಯಾರು, ಇವನಿಗೆ ಏನಾಗಬೇಕು, ಅವ್ರ ಜೊತೆ ಇವನು ಹೇಗಿರಬೇಕು, ಮತ್ತು ಅವರಿಂದ ಇವನು ಏನು ಕಲಿಬಹುದು, ಅವ್ರನ್ನ ಹೆಂಗೆ ಅವ್ನು ನೋಡಬೇಕು, ಅನುಸರಿಸ್ಬೇಕು, ಮತ್ತು ಮನೇಲಿ ಇತರೆ ಮಕ್ಕಳಿದ್ರೆ ಆ ಮಕ್ಕಳ ಜೊತೆಗಿಂತ ಹೆಂಗೆ ಒಡನಾಡಬೇಕು, ಇವನ್ನೆಲ್ಲ ಮನೇಲಿ ಕೂತ್ಕೊಂಡು ಹೇಳ್ಕೊಡೋ ಪ್ರಯತ್ನವನ್ನು ಇಂಥ ಅಮ್ಮಂದಿರು ಮಾಡ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಸಾಮಾನ್ಯವಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಇತರರ ಸರೀಕ ಮಕ್ಕಳಿಗಿಂತ ಮೇಲಿರಬೇಕು, ಚೆನ್ನಾಗಿ ಓದಬೇಕು, ಬೆಳಿಬೇಕು, ಉದ್ಧಾರ ಆಗಬೇಕು ಅನ್ನೋ ಆಲೋಚನೆ ಇರುತ್ತೆ. ಅದಕ್ಕೋಸ್ಕರ ಅವರು ಹಗಲು ರಾತ್ರಿ ಶ್ರಮಿಸ್ತಾ ಇರ್ತಾರೆ. ಆದರೆ ಇದು ಎಲ್ಲ ತಾಯಂದಿರು ಮಾಡೋ ಕೆಲಸ, ಎಲ್ಲ ತಂದೆ ತಾಯಿಗಳು. ಆದರೆ ಈ ಥರ ಒಂದು ಸಮಸ್ಯೆ ಇರೋವಂಥ, ಅಂದರೆ ಕಿವುಡು ಸಮಸ್ಯೆ ಇರುವಂಥ ಮಕ್ಕಳ ತಂದೆ ತಾಯಿಗಳಿಗೆ ಈ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದರಲ್ಲೂ ಇಂಥ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋಳು ತಾಯಿನೇ. ಯಾಕೆಂದರೆ ಮಗು ಸಹಜವಾಗಿ ಸಾಮಾನ್ಯವಾಗಿ ತಾಯಿಗೆ ಅಂಟ್ಕೊಂಡಿರುತ್ತೆ. ಇಂಥ ತಾಯಿ ಕಲಿಸೋದು ಮಗುವಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮಂದಟ್ಟಾಗೋ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ಆ ತಾಯಿ ಆ ಮಗುವನ್ನು ವಿವಿಧ ರೀತಿಯಲ್ಲಿ ಸಿದ್ಧಪಡಿಸಲಿಕ್ಕೆ, ವಿವಿಧ ರೀತಿಯಲ್ಲಿ ಆ ಮಗುವನ್ನು ಬುದ್ಧಿ ಕಲಿಸ್ಲಿಕ್ಕೆ ಪ್ರಯತ್ನಿಸ್ತಾಳೆ. ಅದಕ್ಕೋಸ್ಕರ ಇರೋವಂಥ ಎಲ್ಲ ಅವಕಾಶಗಳನ್ನೂ ಬಳಸ್ಕೊಳ್ತಾಳೆ. ಒಂದು ರೀತಿ ಪರಕಾಯ ಪ್ರವೇಶ ಮಾಡ್ತಾಳೆ ಆಕೆ. ಅಂದರೆ ಕೇವಲ ತಾಯಿಯಾಗಲ್ಲ, ಆ ಮಗುವಿನ ಗುರುವಾಗಿ ಪರಕಾಯ ಪ್ರವೇಶ ಮಾಡಿ ಆ ಮಗುವನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಲಿಕ್ಕೆ ಪ್ರಯತ್ನಿಸ್ತಾಳೆ. ಈ ಸಂದರ್ಭ ಇದೆಯಲ್ಲ, ಆ ತಾಯಿ ತನ್ನ ಮಗುವಿಗೆ ಮಾತು ಕಲಿಸುವ, ತಿಳುವಳಿಕೆ ಮೂಡಿಸುವ ಸಂದರ್ಭ ಇದೆಯಲ್ಲ, ಇದರಲ್ಲಿ ಈ ಪ್ರಕ್ರಿಯೆಯಲ್ಲಿ, ಈ ಪ್ರೋಸೆಸ್ಸಲ್ಲಿ ಅವಳು ಇದುವರೆಗೂ ತಿಳಿದುಕೊಂಡಿರೋದಕ್ಕಿಂತ ಭಿನ್ನವಾಗಿ, ಅಂದರೆ ಅವಳಿಗೆ ಈ ಲೋಕ ಒಂಥರ ಪರಿಚಯ ಆಗಿರುತ್ತೆ. ಆದರೆ ಆ ಥರ ತನ್ನ ಮಗುವಿಗೆ ಈ ಲೋಕವನ್ನು, ಸಮಾಜವನ್ನು, ಜನರನ್ನ ಪರಿಚಯ ಮಾಡ್ಕೊಡೋಕ್ಕಾಗೋದಿಲ್ಲ. ಏಕೆಂದರೆ ಆ ಮಗು ಕ್ಯೂಡಾಗಿರೋದ್ರಿಂದ. ಆ ಮಗುವಿಗೆ ಕಲಿಸುವ ಬಗೆ ಹೇಗೆ ಅಂತೇಳಿ ಮತ್ತೆ ಹೊಸ್ದಾಗಿ ಕಲಿತಾಳೆ. ಇಡೀ ಪ್ರೋಸೆಸ್ಸನ್ನು, ಕಲಿಕೆಯ ಪ್ರಕ್ರಿಯೆಯನ್ನೇ ಮತ್ತೆ ಹೊಸ್ದಾಗಿ ಕಲಿತು ಅದನ್ನು ತನ್ನ ಮಗುವಿಗೆ ದಾಟಿಸ್ತಾಳೆ. ಇದು ಸುಲಭ ಅಲ್ಲ. ಇದು ನಾವೆಲ್ಲ ಒಂದ್ಸಲಿ ಓದಿ ಕಲಿತು ಅದನ್ನು ಮತ್ತೆ ಬದುಕಲ್ಲಿ ಅನುಸರಿಸ್ಕೊಂಡು ಹೋಗ್ತೀವಿ. ಆದರೆ ಇಂಥ ಮಕ್ಕಳ ತಾಯಿ ಒಂದ್ಸಲಿ ಕಲ್ತಿದ್ದಲ್ಲದೆ ಇನ್ನೊಂದು ಸಲ ತನ್ನ ಮಗುವಿಗೋಸ್ಕರ ಎಲ್ಲವನ್ನ ಕಲಿಯೋದಿದೆಯಲ್ಲ, ಅದು
ಸರಳ ಅಲ್ಲ, ಸುಲಭ ಸಾಧ್ಯ ಅಲ್ಲ. ಇಂಥ ಕೆಲಸವನ್ನು ಆ ತಾಯಿ ಮಾಡ್ತಾಳೆ. ಆ ಮೂಲಕ ತನ್ನ ಮಗುವನ್ನು ಸಮರ್ಥನನ್ನಾಗಿಸಲಿಕ್ಕೆ ಪ್ರಯತ್ನಿಸ್ತಾಳೆ. ಈ ಕಲಿಸೋ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ತಾಯಂದಿರು ಬಳಸೋದಂದರೆ ಚಾರ್ಟ್ಗಳು. ಅಂದರೆ ಈಗ ಅವನಿಗೆ ಇವತ್ತಿದು ಮನೆಯಲ್ಲಿರೋ ಪೀಠೋಪಕರಣಗಳನ್ನೇ ತಗೊಳ್ಳೋಣ. ಇದು ಮಂಚ, ಇದು ಕುರ್ಚಿ, ಇದು ಟಿ ವಿ, ಇದು ಫ್ರಿಡ್ಜು, ಇದು ವಾಷಿಂಗ್ ಮಿಷನ್ ಅಂತ ಹೇಳ್ಕೊಟ್ಟಿರ್ತೀವಿ. ನಾಳೆಗೆ ಓದ್ ಕೂಡಲೇ ಅವನಿಗೆ ಕೇಳಿದರೆ ಅವನು ಹೇಳಲಾರ. ಹಾಗಂತ ಒಂದೇ ವಸ್ತುವನ್ನು ದಿನಪೂರ್ತಿ ಕಳಿಸೋದು ಉಚಿತ ಅಲ್ಲ. ಅದರಿಂದ ಏನು ಮಾಡೋದು, ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳಿಗೂ ಚಾರ್ಟ್ ಹಾಕೋದು. ಇದು ವಾಷಿಂಗ್ ಮಿಷನ್, ಇದು ಫ್ರಿಡ್ಜ್, ಇದು ಟೇಬಲ್, ಇದು ಕುರ್ಚಿ, ಇದು ಸೋಫಾ, ಇದು ಟಿ ವಿ, ಇದು ನೆಲ, ಇದು ಗ್ರಾನೈಟು, ಇದು ಗೋಡೆ, ಇದು ಬಣ್ಣ. ಹಿಂಗೆ ಪ್ರತಿಯೊಂದಕ್ಕೂ ಚಾರ್ಟ್ ಹಾಕಿ ಅವ ನೋಡಿದಾಗೆಲ್ಲ ಅವನ ಮನಸ್ಸೊಳಗಡೆ ಇದು ಗೋಡೆ, ಇದು ಹಾಲು, ಇದು ಅಡುಗೆ ಮನೆ, ಇದು ರೂಮು, ಇವೆಲ್ಲ ಗೊತ್ತಾಗ್ಬಿಡ್ಬೇಕು ಅವನಿಗೆ. ಹಿಂಗೆ ಕ್ರಮೇಣ ಗೊತ್ತಾಗ್ತಾ ಆಮೇಲೆ ನಾವು ಚಾರ್ಟನ್ನು ತೆಗಿಬೋದು. ಆದರೆ ಆ ವಿಚಾರ ಅವನೊಳಗಡೆ ರಿಜಿಸ್ಟರ್ ಆಗಬೇಕು. ಈ ಒಂದು ಮನೆಯ ಊಟದ ಮೇಜನ್ನು ನೋಡಿ, ಅದು ಊಟದ ಮೇಜು, ಡೈನಿಂಗ್ ಟೇಬಲ್ ಅಂತ ಗೊತ್ತಾದಮೇಲೆ ಅವನಿಗೆ ಇನ್ನು ಎಲ್ಲಾದರೂ ಆ ಥರ ಟೇಬಲ್ ನೋಡಿದಾಗ ಇವು ಡೈನಿಂಗ್ ಟೇಬಲ್, ಇವು ಸೋಫಾ ಕೂತ್ಕೊಳ್ಳೋ ಅಂಥವು ಗೊತ್ತಾಗಬೇಕು, ಅಂತ ಮಂದಟ್ಟಾಗಬೇಕು. ಅಲ್ಲಿವರೆಗೂ ಆ ಚಾರ್ಟ್ಗಳು ಹೋಗ್ತಿರ್ತದೆ. ಈ ಚಾರ್ಟ್ಗಳು ಮುಂದುವರೆದು ವಿವಿಧ ರೀತಿಯ ವಾಹನಗಳಿಗೆ, ಹಣ್ಣುಗಳು, ಪ್ರಾಣಿಗಳು, ಮಾಡೋ ಊಟ, ಎಲ್ಲವಕ್ಕೂ ಹಾಕೋದು. ಅವನ ಕೈಲಿ ಹೇಳ್ಸೋದು. ಆ ಚಾರ್ಟ್ಗಳಲ್ಲಿ ಬರೆದಿರೋದನ್ನು ಅವನು ಉಚ್ಚರಿಸ್ಬೇಕು. ಆ ಉಚ್ಚಾರ ಮಾಡಿದಾಗ ಅವನಿಗೆ ಅದ್ರ ಬಗ್ಗೆ ಎಷ್ಟು ಗೊತ್ತು ಅಂತ ಅವನು ಮಾತಾಡಿದ್ರಷ್ಟೇ ಈಕೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಕಿವುಡು ಮಕ್ಕಳು ಸಮಸ್ಯೆ ಏನಾಗುತ್ತೆ, ಮಾತು ಕಲಿದೇ ಇರೋದು. ಆ ಮಕ್ಕಳು ಮಾತು ಕಲಿತ್ರೆ ಅರ್ಧ ಸಮಸ್ಯೆ ಬಗೆಹರಿದು ಬಿಡುತ್ತೆ. ಸೊ ಇವನು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಸಮಸ್ಯೆ ಇರ್ತದೆ. ಬೇರೆಯವರು ಏನಾದರೂ ಪ್ರಶ್ನಿಸಿದಾಗ, ಕೇಳಿದಾಗ ಅದಕ್ಕೆ ಅವನು ಮಾತಲ್ಲೇ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಸಮಸ್ಯೆ ಶುರುವಾಗುತ್ತೆ. ಅದ್ರ ಬದಲು ಇವನಿಗೆ ಏನು ಬೇಕು ಅಂತ ಇವನು ಮಾತಲ್ಲಿ ಕೇಳ್ತಾನೆ ಅಂದರೆ ಅಲ್ಲಿ ಅರ್ಧ ಸಮಸ್ಯೆ ಬಗೆಹರುತ್ತೆ. ಅದರಿಂದ ಪ್ರತಿ ಚಾರ್ಟ್ಗಳನ್ನ ಹಾಕಿದ ಮೇಲೆ ಆ ಮಗುವಿನ ಕೈಲಿ ಉಚ್ಚಾರ ಸ್ಪಷ್ಟ ಇದೆಯಾ ಅಂತ ಕೇಳಿಕೊಂಡು ಮುಂದುವರಿಯೋದ್ರ ಮೂಲಕ ಅವನ ಕಲಿಕೆನ ಅಲ್ಲಲ್ಲಿಗೆ ಸ್ಪಷ್ಟಪಡಿಸ್ತಾ, ಅಂದರೆ ಅದನ್ನು ಅಲ್ಲಲ್ಲಿಗೆ ನೇರಪುಗೊಳಿಸ್ತಾ, ಸರಿ ಮಾಡ್ತಾ ತಾಯಿ ಮುಂದುವರಿಸ್ತಾಳೆ. ಆದರೆ ಇಂಥ ಮಕ್ಕಳಿಗೆ ಕಲಿಸುವ ಸಮಸ್ಯೆ ನಿಜವಾಗಿ ಎದುರಾಗೋದು ಯಾವಾಗ ಅಂದರೆ, ಕುಟುಂಬದ ಸದಸ್ಯರೊಂದಿಗೆ ಇವನ ಸಂಬಂಧ, ಕುಟುಂಬದ ಸದಸ್ಯರ ಪರಸ್ಪರ ಸಂಬಂಧವನ್ನು ಕಲಿಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದರ ಅರ್ಥ, ಈಕೆಯ ಅಮ್ಮ ನಾನು ನಿನ್ನಮ್ಮ ಅಂತ, ಈಕೆಯ ಅಪ್ಪ ನಾನು ನಿನ್ನಪ್ಪ ಅಂತ, ಈಕೆಯ ತಾತ ಅಥವಾ ಮಗುವಿನ ತಾತ ನಾನು ನಿನ್ನ ತಾತ ಅಂತ ಯಾವಾಗಲೂ ಚಾರ್ಟ್ ಹಾಕ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಓಕೆ, ಚಾರ್ಟ್ ಹಾಕ್ಕೊಂಡು ಓಡಾಡಿದ್ರು ಅವನಿಗೆ ಗೊತ್ತಾಯ್ತು, ಇದು ಅಮ್ಮ, ಇದು ಅಪ್ಪ, ಇದು ಅಜ್ಜ, ಇದು ಅಜ್ಜಿ ಗೊತ್ತಾಯಿತು. ನಂತರದ ಪ್ರಶ್ನೆ ಅಪ್ಪಂಗೂ ಅಮ್ಮಂಗೂ ಏನಾಗಬೇಕು, ಅಜ್ಜಂಗೂ ಅಜ್ಜಿಗೂ ಏನಾಗಬೇಕು, ಮತ್ತು ಅಪ್ಪಂಗೂ ಅಜ್ಜಂಗೂ ಏನಾಗಬೇಕು, ಇಂಥ ಒಂದು ಸಂಬಂಧ ವಾಚಕಗಳನ್ನ ಕಲಿಸ್ಕೊಡುವಂಥ ಕ್ರಿಯೆ ಇದೆಯಲ್ಲ, ಕಿವುಡು ಮಕ್ಕಳಿಗೆ ಇದು ನಿಜವಾದ ಚಾಲೆಂಜಿಂಗ್ ಸಂದರ್ಭ. ಇದನ್ನು ಹೇಗೆ ಹೇಳ್ಕೊಡೋಕ್ಕಾಗುತ್ತೆ, ಹೇಗೆ ವಿವರಿಸೋಕ್ಕಾಗತ್ತೆ? ಹೇಗೆ ದೀಪ ನಿರಂಜನನನ್ನು ಕರ್ಕೊಬರ್ಬೇಕಾದ್ರೆ ದಾರಿಯಲ್ಲಿ ಸಿಕ್ಕ ಒಂದು ಹೆಣವನ್ನು ಪರಿಚಯ ಮಾಡಿಕೊಟ್ಲೋ, ಮುಜುಗರ ಇಲ್ಲದೇ, ದಯಾದಾಕ್ಷಿಣ್ಯ ಇಲ್ಲದೇ, ಅದೇ ಥರ ತನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ, ಕುಟುಂಬದ ಸದಸ್ಯರು ಮತ್ತು ಸದಸ್ಯರ ನಡುವೆ ಇರುವಂಥ ಸಂಬಂಧವನ್ನು ಪರಿಚಯಿಸ್ಕೊಡುವಂಥ ಒಂದು ಸನ್ನಿವೇಶ ಇದೆಯಲ್ಲ, ಅದು ನಿಜವಾದ ಚಾಲೆಂಜಿಂಗು ಈ ಮಕ್ಕಳಿಗೆ ಕಲಿಸೋದ್ರಲ್ಲಿ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೂ ಅಲ್ಲಿ ಕೈ ಬಿಡ್ದೇನೆ ಅಥವಾ ಅಲ್ಲಿಗೆ ನಿಲ್ಲಿಸ್ತೇನೆ ಆ ಪ್ರಯತ್ನಗಳನ್ನ ಶುರು ಮಾಡ್ತಾಳೆ. ಅಂದರೆ ಎಲ್ಲವನ್ನೂ ಕಲಿತ ಮಗು ಇಂಥ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಂತ. ಆಮೇಲೆ ಇಂಥ ನಿರಂಜನನಿಗೆ ಆಜ್ಞಾಸೂಚಕ ಪದಗಳು, ಅಂದರೆ ಅದನ್ನು ತೊಗೊಂಡು ಬಾ, ಅದನ್ನು ಮಾಡು, ಅಲ್ಲಿರು, ಅಲ್ಲಿ ಕೂರು, ಅಲ್ಲಿ ಮಲಗು, ಈ ಥರ ಆಜ್ಞಾಸೂಚಕ ಪದಗಳು ಹೇಳ್ಕೊಟ್ಟ ಮೇಲೆ ಮತ್ತೆ ಅವನ್ನ ಬಳಸಬೇಕು. ನಾವು ಹೇಳಿದ ಮೇಲೆ ಅದನ್ನು ಕೇಳಿಕೊಂಡು ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಕಲಿಯೋದು. ಆಮೇಲೆ ಈಗ ತಾಯಿಯನ್ನು ಎಲ್ಲಿ ಕೂತ್ಕೋ, ಏನು ಕೊಡು, ಏನು ಮಾಡು ಅಂತ ಅವನು ಅದನ್ನು ಕೇಳಬೇಕು ತಿರುವಿ. ಆ ಥರದೊಂದು ಪ್ರಯತ್ನವನ್ನು ಮಾಡ್ತಾಳೆ. ಓದಿಸೋದು, ಯಾವುದನ್ನಾದರೂ ಓದೋದ್ರ ಮೂಲಕ, ಉಚ್ಚರಿಸೋದ್ರ ಮೂಲಕ ಅರ್ಧ ಸಮಸ್ಯೆ ಬಗೆಹರಿಸುತ್ತೆ. ಅವಕಾಶ ಸಿಕ್ಕಾಗೆಲ್ಲ ಓದಿಸ್ತಾಳೆ. ಆಮೇಲೆ ಚಾರ್ಟ್ಗಳ ಮೂಲಕ ಮನೆಯ ಸುತ್ತಮುತ್ತ ಇರುವಂಥ ಸಮಾಜದಲ್ಲಿ ಸಾಮಾನ್ಯವಾಗಿ ಎದುರಾಗುವಂಥ ಎಲ್ಲ ವಸ್ತು ವಿಚಾರ ವಿಶೇಷಗಳಿಗೆ ಚಾರ್ಟ್ ಹಾಕಿಯೆಲ್ಲ ಕಲಿಸ್ಕೊಡ್ತಾಳೆ. ಇಷ್ಟೆಲ್ಲ ಹೀಗೆ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳನ್ನ ಪರಿಚಯ ಮಾಡಿ ಕೊಟ್ಟ ಮೇಲೆ ಎಲ್ಲ ಜಡ ವಸ್ತುಗಳ ಪರಿಚಯ ಆಗುತ್ತೆ. ಈಗ ಜೀವ ಇರೋ ವಸ್ತುಗಳನ್ನ ಪರಿಚಯಿಸಬೇಕು.
ಅವು ಮನೇಲಿರುವಂಥ ಜೀವಂತ ವಸ್ತುಗಳು, ಜೀವಂತ ಪ್ರಾಣಿಗಳು, ಸ್ವಂತ ಕುಟುಂಬದ ಬದುಕಿನ ಪ್ರಾಣಿಗಳವರೆಲ್ಲ. ಅಂದರೆ ಅವರು ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ತಾತ, ಅವ್ರಿಗೂ ಚಾರ್ಟಕ್ಕೆ ಕಲಿಸ್ಕೊಡೋಕ್ಕಾಗುತ್ತೆ. ಇವ್ರು ನಿನ್ನ ತಂದೆ, ಇವ್ರು ನಿನ್ನ ತಾಯಿ, ಇವ್ರು ನಿನ್ನ ಅಜ್ಜ, ಇವ್ರು ನಿನ್ನ ಅಜ್ಜಿ ಅಂತ. ಇಷ್ಟೆಲ್ಲ ಕಲ್ತಂಥ ನಿರಂಜನ್ಗೆ ಕೊನೆಯ ಪ್ರಶ್ನೆ, ಇದು ನಿನ್ನಪ್ಪ, ಇದು ನಿನ್ನಮ್ಮ, ಸರಿ, ನಿನ್ನಪ್ಪಂಗೆ ನಿನ್ನಮ್ಮ ಏನಾಗಬೇಕು? ಇಂಥ ಸೂಕ್ಷ್ಮ ಸಂಗತಿಗಳನ್ನ ಅಂಥ ಮಕ್ಕಳಿಗೆ ಹೇಳ್ಕೊಡೋದು ಬಹಳ ಕಷ್ಟ. ಆದರೂ ಹೇಳ್ಕೊಡ್ತಾರೆ ಅವ್ರ ತಾಯಂದಿರು. ಏಕೆಂದರೆ ಮಗು ಕಲಿಕೆಯಲ್ಲಿ ಪರಿಪೂರ್ಣ ಆಗಬೇಕು ಅಂದರೆ ಆ ಕೆಲಸವನ್ನು ಮಾಡಬೇಕು. ನಾವು ಮೇಲ್ನೋಟಕ್ಕೆ ಈ ವಿಚಾರ ಬಹಳ ಸರಳ ಅಂತ ಅಂದ್ಕೊಳ್ತೀವಿ, ಆದರೆ ವಾಸ್ತವವಾಗಿದ್ದು ಸರಳ ಆಗಿರೋದಿಲ್ಲ, ಭಾಳ ಗಂಭೀರವಾದ ವಿಚಾರ ಆಗಿರ್ತದೆ. ನಾವು ಕಿವುಡು ಮಕ್ಕಳನ್ನ ನೋಡಿದಾಗ ಅವರು ಮಾತು ಕಲ್ತಿದ್ರೆ ಭಾಳ ಅಚ್ಚರಿ ಪಡ್ತೀವಿ, ಸಂತೋಷ ಪಡ್ತೀವಿ. ಆದರೆ ಇಂಥ ಕಿವುಡು ಮಕ್ಕಳು ಮಾತು ಕಲಿತು ಒಂದು ಸಾಮಾನ್ಯ ಬದುಕನ್ನು ನಿರ್ವಹಿಸುವಂಥ ಸ್ಥಿತಿಗೆ ಬರಲಿಕ್ಕೆ ಇವರ ತಾಯಂದಿರು ಎಷ್ಟು ಕಷ್ಟಪಟ್ಟಿರ್ತಾರೆ ಎನ್ನುವಂಥ ಒಂದು ಅರಿವು ನಮಗೆ ಉಂಟಾಗ್ಬಿಟ್ರೆ ಆವಾಗ ಅಂಥ ಮಹಾತಾಯಂದಿರ ಮಹಾತ್ಯಾಗ ನಮಗೆ ಅರಿವಾಗ್ತದೆ. ಅಂಥ ಹಲವಾರು ತಾಯಂದಿರು, ನೂರಾರು ತಾಯಂದಿರನ್ನ ಪತ್ರಕರ್ತರಾದಂಥ ರವೀಂದ್ರ ಭಟ್ ಅವರು ಮೈಸೂರಿನ ರೋಟ್ರಿ ಶಾಲೆಯಲ್ಲಿ ನೋಡಿದ್ದಾರೆ. ತಮ್ಮ ಮಕ್ಕಳಿಗೋಸ್ಕರ ತಮ್ಮ ವೈಯಕ್ತಿಕ ಬದುಕನ್ನೇ, ಅದರ ಇಷ್ಟಾನಿಷ್ಟಗಳನ್ನ, ಖುಷಿಯನ್ನು ತ್ಯಾಗ ಮಾಡಿದಂಥ ಹಲವಾರು ಮಹಾತಾಯಂದಿರನ್ನ ನೋಡಿ ಅವರ ಜೊತೆ ಒಡನಾಡಿ ಅವರ ಅನುಭವಗಳಿಗೆ ಅಕ್ಷರ ರೂಪವನ್ನು ಕೊಟ್ಟಿದ್ದಾರೆ. ಇಡೀ ಪ್ರಬಂಧ ನಿಮಗೆ ಇಂಥ ತಾಯಂದಿರ ಬಗ್ಗೆ ಒಂದು ಗೌರವ ಭಾವನೆಯನ್ನು ಮೂಡಿಸೋದ್ರಲ್ಲಿ ಯಶಸ್ವಿಯಾದರೆ ಅವರ ಬರಹ ಯಶಸ್ವಿಯಾಗುತ್ತೆ. ಅದಕ್ಕೆ ಹೇಳೋದು, ತಾಯಿ ಅದು ಸುಲಭವಾದ ಪ್ರಜ್ಞೆ ಅಲ್ಲ, ಒಂದು ಸುಲಭವಾದ ಜೀವಂತಿಕೆ ಅಲ್ಲ ಈ ಜಗತ್ತಲ್ಲಿ. ಅದಕ್ಕೆ ಸಮನಾದದ್ದು ಮತ್ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಸೊ ನೀವೆಲ್ಲರೂ ನಿಮ್ಮ ತಾಯಂದಿರ ಜೊತೆಗೆ ತಾಯಿ ಅನ್ನೋ ಒಂದು ಜೀವದ ಬಗ್ಗೆ ಈ ಪ್ರಪಂಚದ ಯಾವುದೇ ದೇಶ, ಭಾಷೆ, ಸಂಸ್ಕೃತಿ, ಪ್ರಾಣಿ ಜಗತ್ತಾಗಲಿ ಅದಕ್ಕೊಂದು ವಿಶೇಷವಾದ ಒಳಗು, ಕಾಳಜಿ ತನ್ನ ಕರುಳುಕುಡಿಗಳ ಬಗ್ಗೆ ಇರ್ತದೆ. ನೀವು ಅದನ್ನು ಗ್ರಹಿಸಿ ನಿಮ್ಮ ವರ್ತನೆ, ನಿಮ್ಮ ಪ್ರತಿಕ್ರಿಯೆಯಲ್ಲಿ ಅದು ಇರಲಿ, ನಿಮ್ಮ ಒಳಗಡೆ ಅದರ ತೀವ್ರತೆ ಅಥವಾ ಅದರ ಇಂಪಾರ್ಟೆನ್ಸ್, ಅದರ ಮಹತ್ವದ ಅರಿವು ನಿಮಗೆ ಇರಲಿ ಅಂತ ಹೇಳ್ತಾ, ನಿಮಗೆ ಒಂದು ಮಟ್ಟಕ್ಕೆ ಈ ಪಾಠದ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಚ್ಚಿನ ಪ್ರಶ್ನೆಗಳಿದ್ದರೆ ನೀವು ಆ ಪುಸ್ತಕವನ್ನು ಓದ್ಬೋದು ಅಥವಾ ನನಗೆ ವೈಯಕ್ತಿಕವಾಗಿ ಅದರ ಪ್ರಶ್ನೆಗಳನ್ನ ಕಳಿಸಿದರೆ ನಾನು ಮತ್ತೆ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.